ಹಾಯ್ ಫ್ರೆಂಡ್ಸ್, ಚೋಲೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ರಾತ್ರಿ ನೆನೆಸಿರೋ ಕಾಬೂಲ್ ಕಡಲೆಕಾಳಿದು ರಾತ್ರಿ ನೆನೆಸಿರೋದು ನೋಡಿ. ಓವರ್ ನೈಟ್ ನೆಂದಿರೋದಕ್ಕೆ ಎಷ್ಟು ದಪ್ಪ ದಪ್ಪ ಆಗಿದೆ. ಇದನ್ನು ನಾನು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, 2 ಪೀಸ್ ಚಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮುಳುಗೋಷ್ಟು ನೀರು ಹಾಕಬೇಕು. ಇದನ್ನು 2 ವಿಸಿಲ್ ಬರ್ಸ್ಕೋಬೇಕು, ಕೂಗಿಸ್ಕೋಬೇಕು. ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಇವಾಗ ಇದು 2 ವಿಸಲ್ ಬರಬೇಕು. 2 ವಿಸಲ್ ಬಂದರೆ ಸಾಕು. ಅಷ್ಟರಲ್ಲಿ ನಾವು ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡದು 3 ಈರುಳ್ಳಿ ಮತ್ತು 4 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ತೋರಿಸ್ತೀನಿ ನಾನು. ಇಲ್ಲಿ ಒಂದು ಬಾಣಲಿ ಇಟ್ಟು, ಬಾಣಲಿಗೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದು ಹಾಕ್ಕೊಳ್ಳಿ. ಒಂದು 2 ರಿಂದ 3 ಪಲಾವ್ ಎಲೆ, 2 ಮರಾಠಿ ಮೊಗ್ಗು, 2 ಅನಾನಸ್ ಹೂವು ಹಾಕ್ಕೊಂಡು 2 ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೆ ನಾನಿಲ್ಲಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿ ಟೊಮೆಟೊ ತೋರಿಸಿದ್ನಲ್ಲ, ಬೇರೆ ಬೇರೆ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಬೇಕು. ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗಬೇಕು. ಅದು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬೇಕು. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ 4 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಯೂಶ್ವಲಿ ಬೇಳೆ ಸಾಂಬಾರಿಗೆಲ್ಲ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. 2 ಸ್ಪೂನು ಬೇಳೆ ಸಾಂಬಾರು ಪೌಡರು, 1 ಸ್ಪೂನು ಧನಿಯಾ ಪೌಡರು ಮತ್ತು ಕೆಂಪು ಮೆಣಸಿನ್ಕಾಯಿ ಪೌಡ್ರು 1 ಸ್ಪೂನು, ಸ್ವಲ್ಪ ಚಿಟಿಗೆಯಷ್ಟು ಅರಿಶಿನ ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಇದು ಟೊಮೆಟೊ, ಈ ಮಧ್ಯೆ ನಾವು ಟೊಮೆಟೊ ರುಬ್ಕೊಂಡು ಟೊಮೆಟೊ ಪೇಸ್ಟ್ನು ಹಾಕಬೇಕು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಟೊಮೆಟೊ ರುಬ್ಬಿದ್ನಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆಗೆ. ಅದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ನಾವು ಒಂದು 5 ಮಿನಿಟ್ಸ್ ಬೇಯಬೇಕು. ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾಕಂದರೆ ಇಲ್ಲಿ ಕಾಳಿಗೆ ಆಲ್ರೆಡಿ ನಾನು ಹಾಕಿದ್ದೀನಿ, ನೋಡ್ಕೊಂಡು ಹಾಕಬೇಕು. ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು. ಯಾಕಂದರೆ ಆ ನೀರು ನಾವು ಇಲ್ಲಿ ಯೂಸ್ ಮಾಡ್ಕೊತೀವಲ್ವ, ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು ನೀರನ್ನ, ಉಪ್ಪನ್ನ. ಆಮೇಲೆ ಇಲ್ಲಿ 1 ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಷ್ಟರಲ್ಲಿ ಇದು ಕುಕ್ಕರ್ ವಿಸಿಲ್ ಹೋಗಿದೆ. ಕಾಳನ್ನ ಇವಾಗ ಸೋದಿಸ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಆ ಮೆಣಸೆಲ್ಲ ಮೇಲೆ ಬಂದಿರುತ್ತೆ, ಮೆಣಸು ಮತ್ತು ಚಕ್ಕೆ ಎಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಬಾಯಿಗೆ ಸಿಗುತ್ತಲ್ವ, ಒಂಥರ ಖಾರ ಒಂಥರ ಅನಿಸುತ್ತೆ. ಕಾಳು ಇಷ್ಟು ಬೆಂದಿದ್ರೆ ಸಾಕು, ಕೈಯಲ್ಲಿ ಮುಟ್ಟು ನೋಡಿ. ಆಮೇಲೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು, ಸ್ವಲ್ಪ ಗಟ್ಟಿ ಬರಬೇಕು ಅಂತ. ಇವಾಗ ಸ್ಮ್ಯಾಶ್ ಎಲ್ಲ ಆಯಿತು. ಈ ನೀರೇನಿತ್ತು ಕಾಳು ಬೇಯಿಸಿರೋ ನೀರು, ಆ ಕಾಳು ನೀರು ಇದರಲ್ಲಿ ಹಾಕ್ಕೊಂಡ್ವಿ. ಕೆಳಗಡೆ ಜೀರಿಗೆ ಹಂಗೆ ಇತ್ತು, ಆ ಜೀರಿಗೆನ ಹಾಕೋದು ಬೇಡ. ನೋಡಿ, ಈ ಹದ ಇದ್ದರೆ ಸಾಕು.